ಪ್ರಕಾಶನ ಕಿರುಚಾಟ ಮನೆಯೊಳಗೆಯೇ ಪ್ರತಿಧ್ವನಿಯಂತೆ ಬ್ಯಾಕ್ ಆಗಿ ಕೇಳಿಸಿತು. ಅವನ ಕೈ ಹಿಡಿದಿದ್ದ ಆ ಶೀತದ ಒತ್ತಡ ಇನ್ನಷ್ಟು ಬಲವಾಗಿ ಅವನನ್ನು ಕತ್ತಲೆಯೊಳಗೆಳೆಯುತ್ತಿದ್ದಂತೆ ಭಾಸವಾಯಿತು. ಅವನು ತಾನಾಗಿಯೇ ಕೈಬಿಡಿಸಿಕೊಂಡು ಗೋಡೆಯನ್ನರಸಿ ಹೊರಬಾಗಿಲಿನ ಕಡೆ ಓಡಲು ಯತ್ನಿಸಿದ. ಆದರೆ ಮನೆಯಲ್ಲೇನೋ ಬದಲಾವಣೆಯಾಗಿತ್ತು. ಪ್ರತಿ ಹೆಜ್ಜೆಯೂ ಅವನನ್ನು ಮತ್ತೆ ಅದೇ ಜಾಗಕ್ಕೆ ತಿರುಗಿಸುತ್ತಿತ್ತು. ಮನೆ ಜೀವಂತವಾಗಿತ್ತು. ಸ್ತ್ರೀಯ ಧ್ವನಿ ಮತ್ತೆ ಕೇಳಿಸಿತು. ಓಡೋದಕ್ಕೆ ಪ್ರಯೋಜನವಿಲ್ಲ ಪ್ರಕಾಶ್. ಪ್ರಕಾಶ್ ನಡುಗಿದ. ಯಾರು ನೀನು? ನಿನಗೇನು ಬೇಕು? ಅಕಸ್ಮಾತ್ ಕತ್ತಲೆಯಲ್ಲೊಂದು ಚಲನೆ. ಬಿಳಿ ಉಡುಪಿನ ಆಕೃತಿ ನಿಧಾನವಾಗಿ ಮನೆಯ ಮಧ್ಯದಲ್ಲಿ ಸ್ಪಷ್ಟವಾಗತೊಡಗಿತು. ಅವಳು ನೆಲದ ಮೇಲಲ್ಲ, ಹಾರುತ್ತಿದ್ದಳು. ಕೂದಲು ಮುಖವನ್ನೆಲ್ಲ ಮುಚ್ಚಿ ತೋಳುಗಳು ಬಹಳ ಉದ್ದವಾಗಿ ನೆಲದವರೆಗೂ ಹಾರಿಹೋಗುತ್ತಿದ್ದವು. ಆಕೆಯ ಬೆರಳುಗಳ ತುದಿಯಲ್ಲಿ ಕಾಫಿ ತೋಟದ ಮಣ್ಣು ಒಣಗಿತ್ತು. ಅವಳ ಬಾಯಿ ನಿಧಾನವಾಗಿ ತೆರೆದಿತು. ನನ್ನನ್ನು ಗುರುತು ಮಾಡ್ಲಿಲ್ಲವಾ? ಪ್ರಕಾಶ ನಡುಗುತ್ತಾ ಹಿಂದೆ ಸರಿಯಲು ಯತ್ನಿಸಿದ. ನೀನಾರು? ಅವಳು ಹೇಳಿದ ಕಥೆ. ನನ್ನ ಹೆಸರು ಕನ್ನಿಕಾ. ಆ ಹೆಸರು ಕೇಳುತ್ತಿದ್ದಂತೆಯೇ ಪ್ರಕಾಶನ ಮನಸ್ಸಿನಲ್ಲಿ ನಂಜಯ್ಯ ಹೇಳಿದ್ದ ಕಥೆ ಮಿಂಚಿನಂತೆ ಹೊಮ್ಮಿತು. 30 ವರ್ಷಗಳ ಹಿಂದೆ ತೋಟದ ಮಾಲೀಕರ ಮಗಳು ಕನ್ನಿಕಾ. ಒಂದು ಮಳೆಗಾಲದ ರಾತ್ರಿ ಕೆಲಸದವನೊಬ್ಬ ಅವಳನ್ನು ಕೊಂದು ಮಣ್ಣಿನಲ್ಲಿ ಹೂತಿಕ್ಕಿದನು. ಅವಳನ್ನು ವೇಗವಾಗಿ ನಾಪತ್ತೆ ಮಾಡಿದನು. ಆತನ ಮಾತು, ಅವಳು ಸಿಡಿಲಿಗೆ ಬಿದ್ದು ಸತ್ತು ಹೋದಳು ಎಂದು. ಸುಳ್ಳು ಹೇಳಿದ್ದ. ಆದರೆ ಕೆಲವು ದಿನಗಳ ನಂತರ ತೋಟದ ಕಾರ್ಮಿಕರು ಮನೆಯೊಳಗಿಂದ ಕನ್ನಿಕಾ ಕಿರುಚುವ ಶಬ್ದಗಳನ್ನು ಕೇಳಿದರು. ಕನ್ನಿಕೆಯನ್ನು ಹುಡುಕಿದರು. ಅವಳ ಶವ ಸಿಕ್ಕದ್ದೇ ಇಲ್ಲ. ಆ ದಿನದಿಂದ ಈ ಮನೆಯೊಳಗೆ ಅವಳ ಆತ್ಮ ಅಲೆದಾಡುತ್ತಿದೆ ಎಂದು ಊರು ನಂಬಿತ್ತು. ಅವಳು ಪ್ರಕಾಶನತ್ತ ಹತ್ತಿರ ಬಂದಳು. ನನ್ನ ಮರಣಕ್ಕೆ ಕಾರಣರಾದವನು ಈ ಮನೆಯಲ್ಲಿ ನನ್ನನ್ನು ಹೂತ. ಅವಳ ಧ್ವನಿ ಹಿಸುಕುವ ಗಾಳಿಯಂತೆ. ನಿಮ್ಮನ್ನು ಯಾರನ್ನೂ ಬಿಡುವುದಿಲ್ಲ, ಯಾರೂ ಬಿಡುವುದಿಲ್ಲ, ನೀನು ಸೇರಿದಂತೆ ಎಂದು ಹೇಳಿದ ಕ್ಷಣ ಮನೆಯ ಗೋಡೆಗಳು ಮೊರೆಯತೊಡಗಿದವು. ಮೇಲ್ಮೆಟ್ಟಿಲು ಕ್ರ್ಯಾಕ್ ಎಂದಿತು. ಹಳೆಯ ಮರದ ಫರ್ನಿಚರ್ ಸ್ವತಃ ಅಲುಗಾಣತೊಡಗಿತು. ಪ್ರಕಾಶ ಶ್ವಾಸ ಹಿಡಿಯುಂಟಾಯಿತು. ಹೃದಯ ಬೇಗನೆ ಹೊಡೆಯಿತು. ಒಂದು ಚಿಕ್ಕ ಕಿಟಕಿಯ ಕಡೆ ಗಮನ ಹೋಯಿತು. ಅವನು ಅಲ್ಲಿಂದ ದಾಟಿ ಹೊರಗೆ ಹೋಗಬಹುದು ಎಂದು ಯೋಚಿಸಿದ. ಅವನಿಗೆ ಅವಕಾಶ ಸಿಕ್ಕಂತೆ ಪ್ರಕಾಶ ಕಿಟಕಿಯ ಕಡೆ ಓಡಿದ. ಅದನ್ನು ಕೈಯಿಂದ ತಳ್ಳುತ್ತಿದ್ದಂತೆ, ಅಲ್ಲಿ ಹೋಗಬೇಡ! ಕನ್ನಿಕೆಯ ಕಿರುಚಾಟವು ಭರ್ಜರಿಯಾದ ಮಿಂಚಿನಂತೆ ಮೊಳಗಿತು. ಕಿಟಕಿಯಾಚೆ ಕಂಡದ್ದು. ಪ್ರಕಾಶ ಕಿಟಕಿಯಿಂದ ಹೊರಗೆ ನೋಡಿದಾಗ ಅವನ ರಕ್ತ ಗಟ್ಟಿಬಿದ್ದಂತೆ ನಿಂತು. ಹೊರಗೆ ಏನೂ ಸಾಮಾನ್ಯವಾಗಿರಲಿಲ್ಲ. ಕಾಫಿ ತೋಟ ಇರಬೇಕಾಗಿದ್ದ ಜಾಗ ಕಣ್ಮರೆಯಾಗಿ, ಬದಲಿಗೆ ಸಾವಿರಾರು ಬಿಳಿ ಉಡುಪಿನ ಹೆಂಗಸರು ಮರಗಳ ಮೇಲೆ ನೇತಾಡುತ್ತಿರುವಂತೆ ಕಾಣಿಸುತ್ತಿದ್ದರು. ಅವುಗಳಲ್ಲಿ ಪ್ರತಿಯೊಂದು ಮುಖ ಕನ್ನಿಕೆಯ ಮುಖವೇ. ಅವನು ಭಯದಿಂದ ಹೊಟ್ಟೆ ಬಿದ್ದಂತೆ ನಿಂತ. ಆ ಕ್ಷಣದಲ್ಲಿ ಕನ್ನಿಕೆಯ ಧ್ವನಿ ಅವನ ಬೆನ್ನಿಗೆ ಹತ್ತಿರ ಬಂತು. ಈ ಮನೆಯಿಂದ ಯಾರೂ ಹೊರಡುವುದಿಲ್ಲ, ಒಮ್ಮೆ ಒಳಕ್ಕೆ ಬಂದರೆ. ಪ್ರಕಾಶ ತಿರುಗಿ ನೋಡಿದ. ಅವಳ ಮುಖ ಕೇವಲ 1 ಅಡಿ ದೂರ. ನೀನು ಕೂಡ ಇಲ್ಲಿ ಶಾಶ್ವತವಾಗಿ ನಾನು ಬಿಡುವುದಿಲ್ಲ.